ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ಪರಿಶ್ರಮ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ದಿನ ಅಲ್ಪಸಂಖ್ಯಾತ ಮುರಾರ್ಜಿಯ ಇಂಗ್ಲಿಷ್ ಪ್ರಶ್ನೆ ಪತ್ರಿಕೆಯ ಕೀ ಉತ್ತರಗಳನ್ನ ನೋಡೋಣ ಬನ್ನಿ. ಹಾಗಿದ್ರೆ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡ್ರಿ. ಮೊದಲ ಪ್ರಶ್ನೆ, ದ ಸನ್ ಡ್ಯಾಶ್ ಇನ್ ದ ಈಸ್ಟ್ ದ ಕರೆಕ್ಟ್ ಫಾರ್ಮ್ ಆಫ್ ವರ್ಬ್ ಟು ಬಿ ಫಿಲ್ಡ್ ಇನ್ ದ ಬ್ಲಾಂಕ್. ದ ಸನ್ ಇನ್ ದ ಈಸ್ಟ್. ದ ಸನ್ ಡ್ಯಾಶ್ ಇನ್ ದ ಈಸ್ಟ್. ಇಲ್ಲಿ ಆಪ್ಷನ್ ಏನೇನು ಕೊಟ್ಟಿದ್ದಾರೆ ನೋಡ್ರಿ. ರೈಸನ್, ರೈಸಸ್, ರೋಸ್, ರೈಸಿಂಗ್. ಅದರ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ರೈಸಸ್. ದ ಸನ್ ರೈಸಸ್ ಇನ್ ದ ಈಸ್ಟ್. ನೆಕ್ಸ್ಟ್ ನೋಡ್ರಿ. ಶರಣ್ಯ ಈಸ್ ಆನ್ ಇಂಟೆಲಿಜೆಂಟ್ ಗರ್ಲ್. ಐಡೆಂಟಿಫೈ ದ ಡಿಸ್ಕ್ರೈಬಿಂಗ್ ವರ್ಡ್. ಏನ್ ಕೇಳಿದಾರೆ ಇಲ್ಲಿ? ಡಿಸ್ಕ್ರೈಬಿಂಗ್ ವರ್ಡ್ ಕೇಳಿದಾರ. ಏನ? ಶರಣ್ಯ ಈಸ್ ಆನ್ ಇಂಟೆಲಿಜೆಂಟ್ ಗರ್ಲ್. Identify the describing word in the above sentence. Option A, Sharanya. Option B, and. Option C, intelligent. Option D, girl. ಇದ ಸರಿಯಾದ ಉತ್ತರ ಯಾವ್ದಾಗುತ್ತ? ಆಪ್ಷನ್ ಸಿ, ಇಂಟೆಲಿಜೆಂಟ್. ಏನ್ ಕೇಳಿದಾರೆ ಇಲ್ಲಿ? ಡಿಸ್ಕ್ರೈಬಿಂಗ್ ವರ್ಡ್ ಕೇಳಿದಾರ. ಹಾಗಾಗಿ ಯಾವ್ದಾಗುತ್ತ? ಆಪ್ಷನ್ ಸಿ, ಇಂಟೆಲಿಜೆಂಟ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಆಲ್ ಮೈ ಬುಕ್ಸ್ ಆರ್ ಡ್ಯಾಶ್ ದ ಟೇಬಲ್. ಫಿಲ್ ಇನ್ ದ ಬ್ಲಾಂಕ್ಸ್. All my books are dash the table. Option A, up. Option B, to. Option C, on. Option D, by. All my books are, option C, on the table. All my books are on the table. Next question nodri. A picture is better than 1,000 words. In kedara, a picture is better than 1,000 words. Choose the correct option. Option A, a picture is better than words. Option B, a picture speaks 1,000 words. Option C, a picture is enough to learn. Option C, a picture is better speaks than word. ಇಲ್ಲಿ a picture is better than 1,000 words ದ ಸರಿಯಾದ ಅರ್ಥ ಯಾವ್ದಾಗತ್ತಪ್ಪ ಅಂದ್ರ ಆಪ್ಷನ್ ಬಿ. ಯಾವ್ದ? ಆಪ್ಷನ್ ಬಿ, a picture speaks 1,000 words. Next, this is dash interesting movie. Fill in the blanks. This is interesting movie. Option A, all. Option B, A. Option C, the. Option D, and. The right answer is and. Option D. This is an interesting movie. Next question ಏನೈತೆ ನೋಡ್ರಿ. Write the plural form of leaf. ಏನ್ ಕೇಳಿದಾರೆ ಇಲ್ಲಿ? leaf ದ ಪ್ಲೂರಲ್ ಫಾರ್ಮ್ ಕೇಳಿದಾರೆ. ಆಪ್ಷನ್ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಆಪ್ಷನ್ ಎ, leaves. ಆಪ್ಷನ್ ಬಿ, leaves. ಆಪ್ಷನ್ ಸಿ, leaves. ಆಪ್ಷನ್ ಡಿ, ಲೀವ್ಸ್. ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗತ್ತ? ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ಲೀವ್ಸ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಐಡೆಂಟಿಫೈ ದ ಕರೆಕ್ಟ್ಲಿ ಸ್ಪೆಲ್ಡ್ ವರ್ಡ್. ಏನ ಇದ್ರೊಳಗ ಕರೆಕ್ಟ್ಲಿ ಸ್ಪೆಲ್ಡ್ ವರ್ಡ್ ಯಾವ್ದಾಗತ್ತಪ್ಪ ಅಂತ ಹೇಳ್ಬೇಕ. ಇಲ್ಲಿ ಏನ್ ಕೊಟ್ಟಿದಾರ ನೋಡ್ರಿ. ಮೈನಾರಿಟೀಸ್, 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 ಮೈನಾರಿಟೀಸ್. ಇದ್ರಾಗ ಕರೆಕ್ಟ್ ಆದಂತ ವರ್ಡ್ಸ್ ಯಾವ್ದ ಸ್ಪೆಲ್ಟ್ ಆಗದಂತ ಆಪ್ಷನ್ ಸಿ, ಮೈನಾರಿಟೀಸ್. ಹೌದಾ? ಇನ್ನ ನೆಕ್ಸ್ಟ್ ನೋಡ್ರಿ. ದ ಮೀನಿಂಗ್ ಆಫ್ ದ ವರ್ಡ್ ಪ್ರಿನ್ಸಿಪಲ್. ಪ್ರಿನ್ಸಿಪಲ್ ದ ಮೀನಿಂಗ್ ಹೇಳ್ಬೇಕಿಲ್ಲಿ. ಏನಾಗುತ್ತಾ? ಆಪ್ಷನ್ ಕೊಟ್ಟು ನೋಡಿದಾರ. ಆಪ್ಷನ್ ಎ, ಹೆಡ್ ಮಾಸ್ಟರ್. ಆಪ್ಷನ್ ಬಿ, ರೂಲ್. ಆಪ್ಷನ್ ಸಿ, ಇಂಪಾರ್ಟೆಂಟ್. ಆಪ್ಷನ್ ಡಿ, ನನ್ ಆಫ್ ದ ಅಬೋವ್. ಇಲ್ಲಿ ಪ್ರಿನ್ಸಿಪಲ್ ದ ಸರಿಯಾದ ವರ್ಡ್ ಮೀನಿಂಗ್ ಏನಾಗತ್ತಪ್ಪ ಅಂದ್ರ ಆಪ್ಷನ್ ಬಿ, ರೂಲ್. ರೂಲ್. ಪ್ರಿನ್ಸಿಪಲ್ ದ ಸರಿಯಾದ ಮೀನಿಂಗ್ ಯಾವ್ದಾಗತ್ತ? ರೂಲ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ದ ಅಪೋಸಿಟ್ ವರ್ಡ್ ಆಫ್ ನೆವರ್. ನೆವರ್ ದ ಅಪೋಸಿಟ್ ವರ್ಡ್ ಅಂದ್ರ ವಿರುದ್ಧಾರ್ಥಕ ಪದ ಕೇಳಿದಾರೆ ಇಲ್ಲಿ. ಅಪೋಸಿಟ್ ವರ್ಡ್ ವೆನ್ ಎವರ್. ಆಪ್ಷನ್ ಬಿ, ಫೆವರ್. ಆಪ್ಷನ್ ಸಿ, ಕ್ವೈಟ್. ಆಪ್ಷನ್ ಡಿ, ಆಲ್ವೇಸ್. ನೆವರ್ ದ ಅಪೋಸಿಟ್ ವರ್ಡ್ ಯಾವ್ದಾಗತ್ತ? ಆಪ್ಷನ್ ಡಿ, ಆಲ್ವೇಸ್. ನೆಕ್ಸ್ಟ್ ನೋಡ್ರಿ. ಸಿ ಕಮ್ಸ್ ಟು ಸ್ಕೂಲ್ ಡ್ಯಾಶ್ ಕಾರ್. ಹೌದಾ? ಆಪ್ಷನ್ ಎ, ಓವರ್. ಆಪ್ಷನ್ ಬಿ, ಟು. ಆಪ್ಷನ್ ಸಿ, ವಿತ್. ಆಪ್ಷನ್ ಡಿ, ಬೈ. ಸಿ ಕಮ್ಸ್ ಟು, ಆಪ್ಷನ್ ಡಿ, ಬೈ ಕಾರ್. ಸಿ ಕಮ್ಸ್ ಟು ಬೈ ಕಾರ್. ನೆಕ್ಸ್ಟ್ ಕ್ವಶನ್ ಏನ್ ಕೇಳಿದಾರೆ ನೋಡ್ರಿ. ದ ಫಾಸ್ಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಡ್ ಟೇಕ್ ಈಸ್. ಟೇಕ್ ದ ಫಾಸ್ಟ್ ಟೆನ್ಸ್ ಕೇಳಿದಾರೆ. ಹೌದಾ? ಫಾಸ್ಟ್ ಟೆನ್ಸ್ ಕೇಳಿದಾರೆ ಇಲ್ಲಿ. ಫಾಸ್ಟ್ ಟೆನ್ಸ್ ಯಾವ್ದಾಗತ್ತೆ ನೋಡ್ರಿ. ಟೇಕ್ಸ್, ಟೇಕ್, ಟುಕ್, ಟೇಕಿಂಗ್. ಅಂದ್ರ ಟೇಕ್ ದ ಫಾಸ್ಟ್ ಟೆನ್ಸ್ ಫಾರ್ಮ್ ಯಾವ್ದಾಗತ್ತ? ಟೇಕ್, ಟುಕ್. ಆಪ್ಷನ್ ಸಿ, ಟುಕ್ ಫಾಸ್ಟ್ ಟೆನ್ಸ್ ಫಾರ್ಮ್ ಆಗತ್ತ. ಇನ್ನ ನೆಕ್ಸ್ಟ್ ನೋಡ್ರಿ. ಹಿ ಡೈವ್ಸ್ ಡ್ಯಾಶ್ ದ ಡೀಪ್ ವಾಟರ್. ಹೌದಾ? ಇಲ್ಲಿ ಏನ್ ಕೇಳಿದಾರ? ದ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್ ಕೇಳಿದಾರ. ಹೌದಾ?
preposition to be filled in the blank is he dives dash the deep water. He dives option B into the deep water. Next ನೋಡ್ರಿ add suitable prefix for the word. ಏನ್ ಕೇಳಿದಾರ ಪ್ರಿಫಿಕ್ಸ್ ವರ್ಡ್ ಯಾವ್ದ ಪಾಸಿಬಲ್ ದ ಪ್ರಿಫಿಕ್ಸ್ ವರ್ಡ್ ಕೇಳಿದಾರ. ಇಲ್ಲಿ ನೋಡ್ರಿ ಅನ್ನ ಆಪ್ಷನ್ ಬಿ ಇಮ್, ಆಪ್ಷನ್ ಸಿ ಯರ್, ಆಪ್ಷನ್ ಡಿ ನಾನ್. ಇಲ್ಲಿ ಇದ್ರದ ಪಾಸಿಬಲ್ ದ ಏನ ಪ್ರಿಫಿಕ್ಸ್ ಯಾವ್ದಾಗತ್ತಪ್ಪ ಅಂದ್ರ ಇಂಪಾಸಿಬಲ್. ಅನ್ಪಾಸಿಬಲ್ ಆಗಂಗಿಲ್ಲ, ಇರ್ಪಾಸಿಬಲ್ ಆಗಂಗಿಲ್ಲ, ಆಮೇಲೆ ನಾನ್ ಪಾಸಿಬಲ್ ಆಗಂಗಿಲ್ಲ. ಅದಕ್ಕ ಸರಿಯಾದ ಉತ್ತರ ಯಾವ್ದಾಗುತ್ತ ಆಪ್ಷನ್ ಬಿ ಇಂಪಾಸಿಬಲ್. ಹೌದಾ? ಇನ್ನ ನೆಕ್ಸ್ಟ್ ನೋಡ್ರಿ ಇಲ್ಲಿ ಏನ್ ಕೇಳಿದಾರ ರೀಅರೇಂಜ್ ದ ಗಿವನ್ ಜಂಬಲ್ ಲೆಟರ್ಸ್ ಟು ಗೆಟ್ ಅ ಮೀನಿಂಗ್ಫುಲ್ ವರ್ಡ್. ಹೌದಾ? ಇದ್ರದ ಒಂದ ಮೀನಿಂಗ್ಫುಲ್ ವರ್ಡ್ ಮಾಡ್ರಂತ ಹೇಳಿದಾರ. ಇದನ್ನ ಆಲ್ರೆಡಿ ಯಾವ್ದಂದ್ರ ಮುರಾರ್ಜಿ ಕ್ವಶನ್ ಪೇಪರ್ದಾಗ ಈ ಕ್ವಶನ್ ರಿಪೀಟ್ ಆಗೈತಿ. ಹೌದಾ? ಇಲ್ಲಿ ಏನ್ ಕೇಳಿದಾರ ಇದನ್ನ ಸರಿಯಾದ ಒಂದ ಮೀನಿಂಗ್ ಮಾಡ್ಬೇಕು. ಇವೆಲ್ಲಾ ವರ್ಡ್ಸ್ ಅನ್ನ ಯೂಸ್ ಮಾಡ್ಕೊಂಡ ಒಂದು ಸರಿಯಾದ ಅರ್ಥ ಯಾವ ಪದವನ್ನು ನೀಡಿದ್ಲ ಅದ ನಮಗ ಸರಿಯಾದ ಉತ್ತರ ಆಗಿರ್ತದೆ. ಇಲ್ಲಿ ಬಾಂಬು ಇದು ಉತ್ತರ ಸರಿಯಾಗಿರಂಗಿಲ್ಲ, ಬಾಬು ಅದಾಗಿರಂಗಿಲ್ಲ. ಯಾಕಂದ್ರ ನೆಕ್ಸ್ಟ್ ಇಲ್ಲಿ ನಮಗ್ ಯಾವ್ದು ಸರಿಯಾದ ಉತ್ತರ ಅನಿಸ್ತತಿ ಕರೆಕ್ಟ್ ಆಗಿ ಸ್ಪೆಲ್ ವರ್ಡ್ ಅನ್ನ ಉಚ್ಚಾರ ಮಾಡಕ್ ಯಾವ್ದಾಗತ್ತ ಆಪ್ಷನ್ ಬಿ ಬಾಂಬು. ನೆಕ್ಸ್ಟ್ ಕ್ವಶನ್ ಗಿವ್ ಒನ್ ವರ್ಡ್ ಕೇಳಿದಾರೆ ಇಲ್ಲಿ ಅ ವೆಹಿಕಲ್ ಯೂಸ್ ಟು put a satellite into space. Option A airbus, option B rocket, option C helicopter, option D aeroplane. ಇಲ್ಲಿ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ರಾಕೆಟ್. ಹೌದಾ? ನೆಕ್ಸ್ಟ್ ಏನ್ ನೋಡ್ರಿ ದ ಶಾರ್ಟ್ ಫಾರ್ಮ್ ಆಫ್ ಕೆನಾಟ್ ಈಸ್ ಏನ ಕೆನಾಟ್ ದ ಶಾರ್ಟ್ ಫಾರ್ಮ್ ಕೇಳಿದಾರ. ಹೌದಾ? ಇಲ್ಲಿ ಕೊಟ್ಟಿದಾರ ನೋಡ್ರಿ ಕಾಂಟ್, ಕೆನಾಟ್, ಕಾಂಟ್, ಕೆನಾಟ್. ಹೌದಾ? ಇಲ್ಲಿ ಪಾಸಿಟಿವ್ ಪಿ ಎಸ್ ನೋಡ್ಕೊಳ್ಳಿ ಸರಿಯಾಗಿ ನೋಡ. ಇದ್ರೊಳಗ ಸರಿಯಾದ ಉತ್ತರ ಯಾವ್ದಾಗತ್ತೆ ನೋಡ್ರಿ ಆಪ್ಷನ್ ಎ ಕಾಂಟ್. ಕೆನಾಟ್ ದ ಶಾರ್ಟ್ ಫಾರ್ಮ್ ಯಾವ್ದಾಗುತ್ತ ಕಾಂಟ್. ನೆಕ್ಸ್ಟ್ ಏನ್ ಕೇಳಿದಾರ ನೋಡ್ರಿ ದ ರೈಮಿಂಗ್ ವರ್ಡ್ ಫಾರ್ ಬಿಗ್ ಈಸ್. ಬಿಗ್ ದ ರೈಮಿಂಗ್ ವರ್ಡ್ ಕೇಳಿದಾರ. ಆಪ್ಷನ್ ಎ ಬ್ಯಾಗ್, ಆಪ್ಷನ್ ಬಿ ಡಾಗ್, ಆಪ್ಷನ್ ಸಿ ಡಿಗ್, ಆಪ್ಷನ್ ಡಿ ಹಗ್. ಇಲ್ಲಿ ಬಿಗ್ ದ ರೈಮಿಂಗ್ ವರ್ಡ್ ಯಾವ್ದಾಗುತ್ತಾ ಆಪ್ಷನ್ ಸಿ ಡಿಗ್. ಬಿಗ್ ಡಿಗ್. ನೆಕ್ಸ್ಟ್ ನೋಡ್ರಿ ರೈಟ್ ದ ಅದರ್ ಜೆಂಡರ್ ಫಾರ್ಮ್ ಆಫ್ ದ ವರ್ಡ್ ಪಿಕಾಕ್. ಜೆಂಡರ್ ಕೇಳಿದಾರೆ ಇಲ್ಲಿ. ಹೌದಾ? ಅದರ್ ಜೆಂಡರ್ ಯಾವ್ದ ಪಿಕಾಕ್. ಆಪ್ಷನ್ ಎ ಪಿಕಾಕ್ಸ್, ಆಪ್ಷನ್ ಬಿ ಕಾಕ್ಸ್, ಆಪ್ಷನ್ ಸಿ ಪೆಹನ್, ಆಪ್ಷನ್ ಡಿ ಪಿಗಾನ್. ಇಲ್ಲಿ ಪಿಕಾಕ್ ದ ಯಾವ್ದಾಗತ್ತಪ್ಪ ಅಂದ್ರ ಆಪ್ಷನ್ ಸಿ ಪೆಹನ್. ನೆಕ್ಸ್ಟ್ ನೋಡ್ರಿ rearrange the jumbled words to get a meaningful sentence. ಇಲ್ಲಿ ಇವನ್ನ ಏನ್ ಮಾಡಿದಾರು ಒಂದು ಮೀನಿಂಗ್ಫುಲ್ ಸೆಂಟೆನ್ಸ್ ಅನ್ನಾಗಿ ಮಾಡಿರತ್ತೆ ಹೇಳಿದಾರ. ಆರ್ ಬೀಯಿಂಗ್ಸ್ ಅನಿಮಲ್ಸ್ ಲಿವಿಂಗ್ಸ್ ಇವನೇನೈತಿ ನೀವು ಸರಿಯಾದ ಕ್ರಮದಲ್ಲಿ ಉಪಯೋಗಿಸಿ ಒಂದ ಸರಿಯಾದ ಉತ್ತರ ಮೀನಿಂಗ್ಫುಲ್ ಸೆಂಟೆನ್ಸ್ ಅನ್ನ ಮಾಡ್ಬೇಕು. ಇಲ್ಲಿ ನೋಡ್ರಿ ಆಪ್ಷನ್ ಏನ್ ಕೊಟ್ಟಿದಾರ ಅನಿಮಲ್ಸ್ ಆರ್ ಲಿವಿಂಗ್ ಬೀಯಿಂಗ್ಸ್, ಆಪ್ಷನ್ ಬಿ ಲಿವಿಂಗ್ ಅನಿಮಲ್ಸ್ ಆರ್ ಬೀಯಿಂಗ್ಸ್, ಆಪ್ಷನ್ ಸಿ ಲಿವಿಂಗ್ ಬೀಯಿಂಗ್ಸ್ ಅನಿಮಲ್ಸ್ ಆರ್, ಆಪ್ಷನ್ ಡಿ ಬೀಯಿಂಗ್ಸ್ ಲಿವಿಂಗ್ ಆರ್ ಬೀಯಿಂಗ್ಸ್ ಅನಿಮಲ್ಸ್. ಇಲ್ಲಿ ನಮಗ್ ಸರಿಯಾದ ಉತ್ತರ ಯಾವ್ದಾಗತ್ತಂದ್ರ ಅನಿಮಲ್ಸ್ ಆರ್ ಲಿವಿಂಗ್ ಬೀಯಿಂಗ್ಸ್. ಲಾಸ್ಟ್ ಕ್ವಶನ್ ಐ ಆಮ್ ನಾಟ್ ಫೀಲಿಂಗ್ ವೆಲ್ ಡ್ಯಾಶ್ ಐ ಕಾಂಟ್ ಕಮ್ ಟು ಸ್ಕೂಲ್. ಚೂಸ್ ದ ಅಪ್ರೋಪ್ರಿಯೇಟ್ ಕಂಜಕ್ಷನ್ ಅನ್ನು ಕೇಳಿದಾರೆ ಇಲ್ಲಿ. ಹೌದಾ? ಐ ಆಮ್ ನಾಟ್ ಫೀಲಿಂಗ್ ವೆಲ್ ಇಲ್ಲಿ ಯಾವ್ದಾಗತ್ತ ಆಪ್ಷನ್ ಎ ಸೊ. ಐ ಆಮ್ ನಾಟ್ ಫೀಲಿಂಗ್ ವೆಲ್ ಸೊ ಐ ಕಾಂಟ್ ಕಮ್ ಟು ಸ್ಕೂಲ್. ಹೌದಾ? ಸರಿಯಾದ ಉತ್ತರ ಯಾವ್ದಾಗತ್ತ ಸೊ. ಇಲ್ಲಿವರೆಗೆ ಈ ಇಂಗ್ಲಿಷ್ ಕೀ ಉತ್ತರಗಳನ್ನ ಡಿಸ್ಕಷನ್ ಮಾಡಿದೀವಿ. ಇನ್ನು ಯಾರೆಲ್ಲ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಬಟನ್ ಅನ್ನ ಒತ್ತಿ. ಥ್ಯಾಂಕ್ ಯು.